ಸರ್ ನೀವು ಹೇಳಿ, ಲಾಜಿಕಲ್ ಅನಿಸ್ತಾ ಇದೆಯಾ ಇದು? ಮಹಿಳೆಯರಿಗೆ 1 ಲಕ್ಷ, ಯುವಕರಿಗೆ 1 ಲಕ್ಷ, ಲಕ್ಷ 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 ಎಲ್ಲಿಗೆ ಹೋಯ್ತು ಇದು ಲೆಕ್ಕಾಚಾರ ಅಂತ? ಇದು ಕೊಡ್ಲಿ, ಉದ್ದೇಶದ ಬಗ್ಗೆ ನಾವು ಪ್ರಶ್ನೆ ಮಾಡ್ತಿಲ್ಲ. ಈ ಪ್ರಣಾಳಿಕೆ ಕೊಡುವ ಪದ್ಧತಿ ಇದೆಯಲ್ವಾ, ಆ ಪ್ರಣಾಳಿಕೆ ಕೊಡುವ ಪದ್ಧತಿಯಲ್ಲಿ ಬರೀ ಭರವಸೆ ಅಷ್ಟೇ ಅಲ್ಲ, ಭರವಸೆಗೆ ಬೇಕಾದಂತಹ ಸಂಪನ್ಮೂಲ ಕ್ರೋಢೀಕರಣವನ್ನ ಎಲ್ಲಿಂದ ತರ್ತಿರೋ ಅನ್ನೋದು ಕೂಡ ಪ್ರಣಾಳಿಕೆಯಲ್ಲಿ ಬರಬೇಕಾಗತ್ತೆ. ಬ್ಲೈಂಡ್ ಆಗಿ ಭರವಸೆಗಳು ಕೊಡೋದು, ಭರವಸೆಗಳು ಕೊಡ್ತಿದ್ದಾಗೇನೆ ಅದನ್ನ ಇಟ್ಕೊಂಡು ಅದನ್ನ ಮುಂದುಗ್ಗೋದು, ಆ ನಂತರ ಮತ್ತೇನೋ ಆಗೋದಲ್ಲ. ನೀವು ಪ್ರಣಾಳಿಕೆಯನ್ನ ನೀವು ಪ್ರೆಸೆಂಟ್ ಮಾಡಬೇಕಾದ್ರೆ ವೈಜ್ಞಾನಿಕವಾಗಿರ್ಬೇಕು ಮತ್ತು ಜನರಿಗೆ ಹೇಗೆ ರೀಚ್ ಆಗುತ್ತೆ ಮತ್ತು ಯಾವ ಕ್ಯಾಲ್ಕುಲೇಷನ್ ಮೇಲೆ ಈ ಪ್ರಣಾಳಿಕೆಯನ್ನ ಕೊಡ್ತಿದೀವಿ ಅನ್ನೋದನ್ನ ಪ್ರೆಸೆಂಟ್ ಮಾಡಬೇಕು. ರೂಲಿಂಗ್ ಗೌರ್ಮೆಂಟ್ಗಳು ಕೂಡ ಪ್ರಣಾಳಿಕೆಯನ್ನ ಕೊಡ್ಬೇಕಾದ್ರೆ ಒಂದು ರಿಪೋರ್ಟ್ ಕಾರ್ಡ್ ಅನ್ನ ಪ್ರೆಸೆಂಟ್ ಮಾಡಬೇಕು. ಹಳೆಯ ಪ್ರಣಾಳಿಕೆಯಲ್ಲಿ ನಾನು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡಿದ್ದೀನಿ, ಇಲ್ಲ ಅದರ ಪ್ರಣಾಳಿಕೆ ಕ್ರೆಡಿಬಿಲಿಟಿ ಎಲ್ಲಿ ಉಳಿತು? ಹಾಗೇನೆ ಇಲ್ಲೂ ಕೂಡ ಈಗ 1 ಲಕ್ಷ ರೂಪಾಯಿನ 5.5 ಕೋಟಿ ಮಹಿಳೆಯರಿಗೆ ನಾವು ಕೊಡ್ತೀವಿ ಅನ್ಬೇಕಾದ್ರೆ ಈಗ 30 ಲಕ್ಷ ಅಂತಂದ್ರಿ, ಇದು ಯಾವುದು ರೇಷನ್ ಕಾರ್ಡು 30 ಲಕ್ಷ ಇದೆ ಅಂತಂದ್ರಿ, 30 ಲಕ್ಷನೇ ಇರೋದು. ಆದ್ರೆ ನಾವು ಕೊಡ್ತಿರೋದು 65 ಲಕ್ಷಕ್ಕೆ ನಾವು ಕೊಡ್ತಿದೀವಿ. ಆ ಉಳಿದ 35 ಲಕ್ಷ ಕಾರ್ಡನ್ನ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಅಂದ್ರೆ ಆ ಹಣವನ್ನ, ಉಳಿದ ಎಲ್ಲಾ ಸಬ್ಸಿಡಿ ಹಣವನ್ನ ರಾಜ್ಯ ಸರ್ಕಾರ ಕೊಡುತ್ತೆ. ಸೆಂಟ್ರಲ್ ಇಂದ ಅಕ್ಕಿ ಮಾತ್ರ, ಇಡೀ ದುಡ್ಡನ್ನ ರಾಜ್ಯ ಸರ್ಕಾರ ಕೊಟ್ಕೊಡುತ್ತೆ. ಕೇಂದ್ರದ ಲೆಕ್ಕದಲ್ಲಿ ಉಳಿದ 35 ಲಕ್ಷ ಕಾರ್ಡ್ಗಳು ಇಲ್ಲ. ಕೇಂದ್ರದ ಲೆಕ್ಕದಲ್ಲಿ ಕೊಡೋದು ಅಫಿಷಿಯಲ್ ಆಗಿ 30 ಲಕ್ಷ ಮಾತ್ರ. ಅಂದ್ರೆ ಕ್ಯಾಲ್ಕುಲೇಷನ್ಸ್ ಗಳು ಹೇಗಿವೆ ಅಂತಂದ್ರೆ, ರಾಜ್ಯಕ್ಕೊಂದು ಕ್ಯಾಲ್ಕುಲೇಷನ್, ರಾಜ್ಯಕ್ಕೆ ಬಂದಾಗ ಈಗ ಒಂದು BPL ಕಾರ್ಡಿಗೆ 1 ಲಕ್ಷ ಕೊಡ್ತೀವಿ ಅಂತಂದ್ರೆ 65 ಲಕ್ಷ BPL ಕಾರ್ಡಿಗೆ ರಾಜ್ಯಕ್ಕೆ ಎಷ್ಟಾಯ್ತು? 65 ಲಕ್ಷ ಅದೆಷ್ಟೋ ನನಗೆ ಗೊತ್ತಾಗಲ್ಲ, ನನಗದು ಎಷ್ಟು. ನೀವೇನ 5.5 ಕೋಟಿ ಲೆಕ್ಕ ಹಾಕಿದ್ರೆ 65 ಅಂದ್ರೆ 6.5 ಕೋಟಿ ಆಯ್ತು. 6 ಲಕ್ಷ ಕೋಟಿ, 6.5 ಲಕ್ಷ ಕೋಟಿ. ಅದಕ್ಕೆ ಹಣ ಬೇಕಿರೋದು 6.5 ಲಕ್ಷ ಕೋಟಿ, 5.5 ಇಲ್ಲ. ನಾನು ಹೇಳ್ತಿರೋದು, ನೀವು ನಿಮ್ಮ ಕಾರ್ಯಕ್ರಮಗಳನ್ನ ಯಾರೇ ಆಗ್ಲಿ, ನೀವಾಗ್ಲಿ, ಅವರಾಗ್ಲಿ, ಇನ್ನೊಬ್ರಾಗ್ಲಿ ಅನೌನ್ಸ್ ಮಾಡ್ಲಿ. ಅನೌನ್ಸ್ ಮಾಡ್ಬೇಕಾದ್ರೆ ಅದರ ಸಂಪನ್ಮೂಲ ಕ್ರೋಢೀಕರಣದ ಬಗ್ಗೆ ಜಸ್ಟಿಫಿಕೇಶನ್ ಇರಲಿ. ರೂಲಿಂಗ್ ಪಾರ್ಟಿಗಳು ಕೂಡ ಅನೌನ್ಸ್ ಮಾಡ್ಬೇಕಾದ್ರೆ ಅದಕ್ಕೊಂದು ರಿಪೋರ್ಟ್ ಕಾರ್ಡ್ ಪ್ರೆಸೆಂಟ್ ಮಾಡ್ಲಿ. MG ಮಹೇಶ್ ಅವರು ನೆನ್ನೆ ಧೋನಿನ 3 ಬಾಲಲ್ಲಿ 3 6 ಹೊಡೆದ್ರಲ್ಲ, ಆತರ ಕಾಯ್ಕೊಂಡಿದ್ದಾರೆ ಲಾಸ್ಟ್ ಓವರ್ ಅಲ್ಲಿ ಬಂದು ಏನೋ ಹೊಡಿಯೋಣ ಅಂತ ಹೇಳಿದ್ರೆ 1 ಲಕ್ಷ ಅಲ್ಲ 11 ನಿಮಿಷ ಚರ್ಚೆ ಮಾಡಿದ್ದು ನನಗನ್ಸಿದ್ದು ವ್ಯರ್ಥ ಚರ್ಚೆ. ಯಾಕಂದ್ರೆ ಈ 1 ಲಕ್ಷ ಕೊಡಕ್ಕೆ ಕಾಂಗ್ರೆಸ್ ಬರೋದಿಲ್ಲ. ನೀವು ಚರ್ಚೆ ಮಾಡೋದು ಅಪ್ರಸ್ತುತ. ಅದು ಯಾವ ಕಾರಣಕ್ಕೂ ಮೊದಲು ಬೇಸಿಕ್ ಚರ್ಚೆ ನಾನು ಅಪೇಕ್ಷೆ ಮಾಡಿದ್ದೆ. ಸ್ಮಿತಾ, ಸಂಕಲ್ಪ ಅಂದ್ರೆ ಏನು, ಮ್ಯಾನಿಫೆಸ್ಟೋ ಅಂದ್ರೆ ಏನು? ಸಂಕಲ್ಪ ಅಂತಕ್ಕಂಥದ್ದೊಂದು ರೆಸೊಲ್ಯೂಷನ್, ಭವಿಷ್ಯವನ್ನ ರೂಪಿಸ್ತಕ್ಕಂಥ ಒಬ್ಬ ಸ್ಟೇಟ್ಸ್ಮನ್. ಇನ್ನೊಂದು 25 ವರ್ಷ ಭಾರತವನ್ನ ಏನು 2047 ಅಮೃತ ಕಾಲ ಇದೆ. ಈ ಹೊಟ್ಟೆ ಊಟ ಇಲ್ಲ, 25 ಕಲ್ಚರ್ ಕಲೀರಿ, ಡೀಸೆನ್ಸಿ ಕಲೀರಿ, ಮಾತನಾಡಬೇಕಾದ್ರೆ ಕಲ್ಚರ್. ನಿಮ್ಮ ರಿಯಾಲಿಟಿ ಮಾತಾಡಿ, ಜನಗಳ ಬಗ್ಗೆ ರಿಯಾಲಿಟಿ ಮಾತಾಡಿ. 500 ವರ್ಷಗಳ ಮಾತಾಡಿ ಸರ್. ರಿಯಾಲಿಟಿ ಇವತ್ತಿನ ಒಂದು ಸಂಕಲ್ಪ ಪತ್ರ ಅಂತಂತಂದ್ರೆ ಅದಕ್ಕೊಂದು ಸ್ಯಾಂಕ್ಟಿಟಿ ಇದೆ. ಆ ಸಂಕಲ್ಪ ಪತ್ರ ಅಂತಕ್ಕಂಥದ್ದನ್ನ ಇನ್ನು 25 ವರ್ಷದಲ್ಲಿ ಭಾರತ ಹೇಗಾಗಬೇಕು ಅಂತ ಒಬ್ಬ ಪ್ರೂವನ್ ಲೀಡರ್ ಕೊಡ್ತಿರ್ತಕ್ಕಂಥದ್ದು. ಮೋದಿ ಹೇಳ್ತಿದ್ದಾರೆ ಅಂದ್ರೆ ಅದು 24 ಕ್ಯಾರೆಟ್ ಗೋಲ್ಡ್ ಇದ್ದಂಗೆ. ಅವರ ಮಾತಿನಲ್ಲಿ ಒಂದು ಭರವಸೆ ಇದೆ, ಒಂದು ದೇಶ ಬದಲಾಗಬೇಕಾಗಿದೆ. ನಾವಿಲ್ಲಿ ಕೂತ್ಕೊಂಡ್ಬಿಟ್ಟು ತಮಾಷೆ ಮಾತನಾಡೋಕ್ಕೆ ಸಂಕಲ್ಪ ಪತ್ರ ಕೊಟ್ಟಿಲ್ಲ. ಮ್ಯಾನಿಫೆಸ್ಟೋಗೂ ಸಂಕಲ್ಪ ಪತ್ರಕ್ಕೂ ಬಹಳ ದೊಡ್ಡದಾದಂಥ ವ್ಯತ್ಯಾಸ ಇದೆ. ಏನು ಈ ಸಂಕಲ್ಪ ಪತ್ರವನ್ನ ಕೊಡಬೇಕು ಅಂದ್ರೆ 15 ಲಕ್ಷ ಜನ ಈ ದೇಶವನ್ನ ಮುಂದೆ ಹೇಗೆ ಕಟ್ಟಬೇಕು ಅಂತೇಳಿ ಕೊಟ್ಟಿರೋವಂಥದ್ದು. ಸ್ವತಃ ಮೋದಿಯವರು ರಾತ್ರಿ ಬೆಳಗ್ಗೆ ಕೂತ್ಕೊಂಡು 21 ವಿಭಾಗಗಳನ್ನ ಮಾಡಿ ಮುಂದಿನ 25 ವರ್ಷ ಭಾರತ ಹೇಗಿರಬೇಕು ಅಂತ ಪರಿಕಲ್ಪನೆಯಲ್ಲಿ ಹೊರಟಿರ್ತಕ್ಕಂಥದ್ದು. ನಾವು ಬರದೇ ಇರ್ತಕ್ಕಂಥ ರಾಜಕೀಯ ಪಾರ್ಟಿದು 1 ಲಕ್ಷ ರೂಪಾಯಿ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ನಿಮ್ಮ ರಿಪಬ್ಲಿಕ್ ಚಾನೆಲ್ ಅಂತ ಒಂದು ತೂಕ ಇರೋ ಚಾನೆಲ್ ನಾನು ಅಪೇಕ್ಷೆ ಮಾಡ್ತಿರ್ತಕ್ಕಂಥದ್ದು. ತುಂಬಾ ಅದ್ಭುತವಾಗಿ ನೀವೆಲ್ಲ ಚರ್ಚೆ ಮಾಡ್ತೀರಾ, ಎಲ್ಲರೂ ಮಾಡ್ತೀರಾ.
ದೇಶಕ್ಕೆ ಮುಂದೆ ಏನಾಗಬೇಕು, ಯಾವ ವಿಚಾರ ಒಳ್ಳೇದಾಗಬೇಕು ಅನ್ನೋದು ನೋಡಿ. ಹೌದು. ಇದು ಏನು ಈ 1 ಲಕ್ಷ ರೂಪಾಯಿದು ಏನೀಗ ನಾವು ಚರ್ಚೆ ಮಾಡ್ತಾ ಇದ್ದೀವಿ, ಇದನ್ನ ಕೊಡ್ಲಿಕ್ಕೆ ಸಾಧ್ಯನೂ ಇಲ್ಲ. ಅದನ್ನು ನಾ ಹೇಳ್ತೀನಿ, ತಾವು ಚರ್ಚೆ ಮಾಡಿದಂಥದ್ದು ಪ್ರಶ್ನೆ ಮಾಡಿದ್ದು ಅದನ್ನೇ ಪ್ರಶ್ನೆ ಮಾಡಿದ್ದು ಲೋಕಸಭಾ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು. ಒಂದ್ ನಿಮಿಷ ಇರ್ರಿ, ಏನಾಗಿದೆ ನಿಮ್ಗೆ? ಒಂದ್ ನಿಮಿಷ ಇರ್ರಿ. ದೇಶದ ಲೋಕಸಭಾ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು, ದೇಶದ ಸುರಕ್ಷತೆ, ದೇಶದ ಬೆಳವಣಿಗೆ, ದೇಶದ ಸುರಕ್ಷತೆ, ದೇಶದ ಬೆಳವಣಿಗೆ, ದೇಶದ ಭವಿಷ್ಯವನ್ನು ರೂಪಿಸುವಂತ ದಿಶೆ ಒಳಗಡೆ ಚರ್ಚೆ ಆಗ್ಬೇಕಾಗಿರ್ತದ್ದು ಒಂದು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತ ಮ್ಯಾಂಡೇಟ್ ಇರೋದು. ಅದಕ್ಕೋಸ್ಕರ ಈಗ ಕೇಳಿಸ್ಕೊಳ್ಳಿ ಸರ್, ನೀವು ಮಹೇಶ್ ಅವರೇ, ನನಗೊಂದು ಅಬ್ಜೆಕ್ಷನ್ ಏನಂದ್ರೆ, ನಾನು ಶುರು ಮಾಡಿದಾಗ ಹೇಳಿದೆ ಒಂದಷ್ಟು 10-15 ಪಾಯಿಂಟ್ ಇದೆ. ಪಾಯಿಂಟ್ ನಂಬರ್ 1 ಎಕನಾಮಿಕ್ ಪ್ರಾಮಿಸ್ ಏನಿದೆಯೋ ಅದನ್ನ ಕೇಳೋಣ ಅಂತ ಚರ್ಚೆ ಮಾಡ್ಲೇಬೇಕು. ಯಾಕಂದ್ರೆ ಜನರಿಗೆ ನೀವು 1 ಲಕ್ಷ ಕೊಟ್ಬಿಡ್ತೀನಿ ಅಂದ್ರೆ ಆ ಕಾಸು ಎಲ್ಲಿಂದ ಬರುತ್ತೆ ಅಂತ ಹೇಳೋದು ನಮ್ ಕರ್ತವ್ಯ. ಕಾಸೇ ಇಲ್ಲ, ಎಲ್ಲಿಂದ ಬರುತ್ತೆ ಅದು 1 ಲಕ್ಷ? ಸುಮ್ಮನೆ ಹೇಳ್ಬಿಡೋದಕ್ಕೆ ಈಸಿ ಅಲ್ವಾ? 47 ಲಕ್ಷ ರೂಪಾಯಿ ನೀವು ಬಡ್ಜೆಟ್ ಹೇಳಿದ್ರೆ, ಈ ಬಡ್ಜೆಟ್ ಒಳಗಡೆ 20% ದೇಶದಲ್ಲಿ 80 ಕೋಟಿ ಮನೆ ಇದಾವೆ. 80 ಕೋಟಿ ಮನೆ ಇದೆ. ನೀವು ಹೇಳಿದ ಲೆಕ್ಕ 80 ಕೋಟಿ ಮನೆ ಇದಾವೆ. 80 ಕೋಟಿ ಮನೆ ಒಳಗಡೆ 80 ಕೋಟಿ ಮನೆ ಒಳಗಡೆ 20 ಕೋಟಿ ಜನಕ್ಕೆ ಕೊಟ್ರು. ನಿಮ್ಗೆ 20 ಕೋಟಿ ಜನರು ಕೊಟ್ರು. ಅದು ರಿಯಲಿಸ್ಟಿಕ್ ಅಲ್ಲ, ಅದು ರಿಯಲಿಸ್ಟಿಕ್ ಅಲ್ಲ ಅದು. ಅದಕ್ಕೆ ನಾನು ಹೇಳ್ತಿದ್ದೆ, ಎರಡನೇ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಈ ತರ ನಾವು ಈ 1 ಪಾಯಿಂಟ್ ಅಲ್ಲೇ ಇದಾಗ್ಬಿಟ್ರೆ ನಮ್ಗೆ ಇದಾಗಲ್ಲ ನೋಡಿ. ಎರಡನೇ ಪಾಯಿಂಟ್ ಬಂದ್ಬಿಟ್ಟು, ಈಗ ಯುವಕರಿಗೆ ನಿನ್ನೆ ಸರ್ಕಾರ ಹೇಳ್ತಾರೆ, ಈಗ ಮುದ್ರಾ ಲೋನ್ 20 ಲಕ್ಷ ಲಿಮಿಟ್ ಇನ್ಕ್ರೀಸ್ ಮಾಡಿದ್ದಾರೆ, ಡಬಲ್ ಮಾಡಿದ್ದಾರೆ ಇನ್ಕ್ರೀಸ್. ಅದು ಎಲ್ಲ ಆಂಟ್ರಪ್ರೆನ್ಯೂರ್ಸ್ ಅದೇ 10ರಿಂದ 20 ಮಾಡಿದ್ದಾರೆ ಅಲ್ವಾ? ಯಾಕೆ ಸರ್, ಪ್ರಾಬ್ಲಮ್ ಏನಿದೆ? ಯುವಕರಿಗೆ ಇವ್ರು ಪ್ರಾಮಿಸ್ ಮಾಡಿರೋದು, ಯಾರು ಕೆಲಸ ಇಲ್ವೋ ಅವರಿಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಸರ್ಕಾರ ಮಾಡಿರೋದು. ಈಗ ಆಂಟ್ರಪ್ರೆನ್ಯೂರ್ಸ್ ಬೆಂಗಳೂರಲ್ಲಿ ತುಂಬಾ, ಇದು ಆಕ್ಚುಲಿ ಬೆಂಗಳೂರಲ್ಲಿ ಇರೋರಿಗೆ, ಕರ್ನಾಟಕದಲ್ಲಿ ಇರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ಮುದ್ರಾ ಲೋನು 10 ಲಕ್ಷದಿಂದ 20 ಲಕ್ಷ ಮಾಡಿದ್ದಾರೆ. ವರ್ಕ್ ಆಗಲ್ವಾ ಇದು? ಇದು ಇಲ್ಲ, ಇದು ರೈಟ್ ಅಪ್ರೋಚ್ ಅಥವಾ ಜನಕ್ಕೆ ಕೈಯಲ್ಲಿ ಕಾಸು ಕೊಟ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅನ್ನೋದು ಅಪ್ರೋಚ್ ಕರೆಕ್ಟಾ? ಅಥವಾ ಯಾರು ಕೆಲಸ ಮಾಡೋದಕ್ಕೆ, ಯಾರು ಇಂಡಸ್ಟ್ರಿ ಸ್ಟಾರ್ಟ್ ಮಾಡೋದಕ್ಕೆ, ಯಾರಿಗೆ ಇನ್ನ ಶಕ್ತಿ ಕೊಡ್ಬೇಕು, ನೀವು ಅವ್ರನ್ನ ಇನ್ನ ಎಂಪವರ್ ಮಾಡೋ ಬದಲು ಜಸ್ಟ್ ಕೈಯಲ್ಲಿ ಹಣ ಕೊಟ್ರೆ ವರ್ಕ್ ಆಗ್ಬಿಡುತ್ತೆ. ಇದು ಈಗ ಆಲ್ರೆಡಿ ಅವರು ಮಾಡಿರೋಂಥ ಮುದ್ರಾ ಲೋನ್ ಏನಿದೆ, ಹಿಂದೆ 4 ಲಕ್ಷ ಕೊಡ್ತಿದ್ದು, ಅದನ್ನೇ ಸರಿಯಾಗಿ ಕೊಟ್ಟಿಲ್ಲ ಯಾರಿಗೂ. ಅದು ಆಗ್ಲಿ 50,000 ಕೊಡ್ತಾರೆ ವಿತೌಟ್ ಎನಿ ಸೆಕ್ಯೂರಿಟಿ. ಆ 50,000 ಕೊಡದೆ ಎಷ್ಟೋ ಜನ ಇವತ್ತು ಕೋರ್ಟ್ಗೆ ಹೋಗಿದ್ದಾರೆ. ಮತ್ತೆ ಇವತ್ತು ಯೂತ್ಸು ಡೈರೆಕ್ಟ್ ಆಗಿ ಬಂದು ಮಾಧ್ಯಮಗಳಲ್ಲಿ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಇಂಥ ಬ್ಯಾಂಕ್ ಅಲ್ಲಿ ಇಂಥ ಮ್ಯಾನೇಜರ್, ಇದು ಬೋಗಸ್ ಸ್ಕೀಮ್ಗಳು, ಮೋದಿ ಮಾಡಿರೋ ಸ್ಕೀಮ್ಗಳು ಅಂತ ಇವತ್ತು ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಓಪನ್ ಆಗಿ ಬಂದು ಅವರು ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ. ಇವತ್ತು ಇವ್ರು ಏನು ಇವೆಲ್ಲ ಸ್ಕೀಮ್ಗಳಾಗೆ ಉಳ್ಕೊಂಡಿದೆ ಹೊರತು ಜನರಿಗೆ ರೀಚ್ ಆಗ್ತಾ ಇಲ್ಲ. ಇವತ್ತು ಏನು ಇವು ಸ್ಕೀಮ್ಗಳು ಬರೀ ಸ್ಕೀಮ್ಗಳಾಗೆ ಉಳ್ಕೊಂಡಿದೆ, ಇವತ್ತು ಜನರಿಗೆ ರೀಚ್ ಆಗ್ತಾ ಇಲ್ಲ. ಈಗ ನಿಮ್ಗೆ ಅದ್ಯಾವ್ದೋ ಕುಸುಮ ಯೋಜನೆ ಅಂತ ತಂದ್ರು, ಆಯ್ತಾ? ನಿಮ್ಗೆ ಒಂದ್ ಹೇಳ್ಬಿಡ್ತೀನಿ, ಲಾಸ್ಟ್ ಟೈಮ್ ಏನು ಸೋಲಾರ್ ಅಂತ ಕರ್ನಾಟಕದಲ್ಲಿ ಅವಾಗ ಬಸವರಾಜ ಬೊಮ್ಮಾಯಿ ಅವರೇ ಇದ್ರು. ಎಲ್ಲಿ ಕೊಟ್ರು? ಎಷ್ಟು ಜನ ಕೊಟ್ರು? ಇಡೀ ಕರ್ನಾಟಕದಿಂದ 2-3 ಜನ ಕೊಟ್ಟಿದ್ದಾರೆ ಅಷ್ಟೇ. ಇದನ್ನ ನಾವು ಹೇಳೋದು ಕೂತ್ಕೊಳ್ಳಿ. ಇವತ್ತು ವ್ಯವಸ್ಥೆ ಏನು ಅಂದ್ರೆ, ಈ ಎಲ್ಲಾ ಸ್ಕೀಮ್ಗಳು ಏನ್ ಬರ್ತಾ ಇದೆ, ಈಗ ಸೋಲಾರ್ ಯೋಜನೆ ಅಂದ್ರು, ಏನು ಮಾರ್ಚ್ 31 ಸಡನ್ ಆಗಿ ಅನೌನ್ಸ್ ಮಾಡ್ತಾರೆ, ಸಡನ್ ಆಗಿ ಎಂಡ್ ಮಾಡ್ಬಿಡ್ತಾರೆ. ಅಷ್ಟೊಳಗಡೆ ಯಾರು ಪ್ರಿಪೇರ್ ಆಗಕ್ಕಾಗಲ್ಲ, ಅವ್ರ ಅಪ್ಲಿಕೇಶನ್ ಫಿಲ್ ಮಾಡಿ ಹಾಕಕ್ಕಾಗಲ್ಲ, ಅದನ್ನ ಅಕ್ನಾಲೇಜ್ ಮಾಡಕ್ಕಾಗಲ್ಲ. ಇವೆಲ್ಲ ಸ್ಕೀಮ್ಗಳು ಏನಾಗಿದೆ ಅಂದ್ರೆ ಬರೀ ಬೋಗಸ್ ಸ್ಕೀಮ್ಗಳನ್ನ ಮಾಡ್ಕೊಂಡು ಕೂತಿದ್ದಾರೆ. ಇನ್ನೊಂದು ಇವ್ರು ಏನ್ ಹೇಳ್ತಾ ಇದಾರೆ, ಸೂರ್ಯ ಯೋಜನೆ ಅವ್ರದೇ ಪಾಯಿಂಟ್ ನಾನು ಆಡ್ ಮಾಡ್ತಾ ಇದ್ದೀನಿ. ಒಂದು ಸೂರ್ಯ ಯೋಜನೆ, ರೈತ ಸೂರ್ಯ ಯೋಜನೆ ಸಕ್ಸಸ್ ಆಗಿದ್ದಿದ್ರೆ, ನೀವು ರೈತ ಸೂರ್ಯ ಯೋಜನೆ ಸಕ್ಸಸ್ ಆಗಿದ್ದಿದ್ರೆ ಈ ಬಡ್ಜೆಟ್ ಅಲ್ಲಿ ಮತ್ತೊಮ್ಮೆ ಯಾಕೆ ನೀವು ಇದನ್ನು 300 ಯೂನಿಟ್ ಅನ್ನು ಕೊಡ್ತೀವಿ ಅಂತ ಸೋಲಾರ್ ಯಾಕೆ ಅನೌನ್ಸ್ ಮಾಡಿದ್ರಿ? ಅಂದ್ರೆ ನಿಮ್ದು ಫೇಲ್ಯೂರ್ ಆಗಿದೆ, ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಯಾವ ರೀತಿ ಅದನ್ನ ಮಾಡುವಂತ ಗೊತ್ತಿಲ್ಲ ರಾಜ್ಯದಲ್ಲಿ.
ಅರ್ಧ ಗಂಟೆ ಹಿಂದಕ್ಕೆ ಹಾಕಿ ಪ್ರದೀಪ್ ಮೋಸ ಮಾಡಿದ್ರೆ, ಯಾವ cheat ಮಾಡಿದ್ರೆ, ಯಾರ್ಯಾರು ಬೇಕಾದ್ರೂ ಕೊಟ್ಕೊಂಡ್ರಿ ಸೋಲಾರ್ ಪ್ರಾಜೆಕ್ಟ್ ನ, ಅದು ಯಾಕೆ ಗೊತ್ತಿರೋ ವಿಚಾರ, ಅದು ಎಷ್ಟು ಸ್ಕ್ಯಾಮ್ ಆಗಿದೆ. ಅವತ್ತು ಅವತ್ತು 6 ರೂಪಾಯಿ ಸಿಗ್ತಾ ಕರೆಂಟ್ ನ 9 ರೂಪಾಯಿ ಪರ್ಚೇಸ್ ಮಾಡಿದ್ರೆ ರಘು ಕೇಳಿಸ್ಕೊಳ್ಳಿ, ಅವ್ರು ಏನ್ ಹೇಳ್ತಿದ್ದಾರೆ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ನೋಡಿ, ಈ ಜೆಡಿಎಸ್ ಅವರ ಹತಾಶೆ ಗುಣ ಗೊತ್ತಾಗ್ತದೆ. ಒಂದ್ ನಿಮಿಷ, ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ರೈತ ಸೂರ್ಯ ಯೋಜನೆ ಬಗ್ಗೆ, ಬಿಜೆಪಿಯ ವೈಫಲ್ಯದ ಯೋಜನೆ ಬಗ್ಗೆ. ಒಂದು ಯೋಜನೆ ವೈಫಲ್ಯವಾದ ನಂತರ ಬಿಜೆಪಿ ಮತ್ತೊಂದು ಯೋಜನೆ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಮುದ್ರಾಂಗ ಎಲ್ಲಿಗೆ ಹೋಯ್ತು ವಿಷಯ? ಮುದ್ರಾಂಗ ಎಲ್ಲಿಗೆ ಹೋಯ್ತು? ದೇಶದ ಜನತೆಗೆ, ಇಡೀ ದೇಶದ ರೈತರಿಗೆ ಎಲೆಕ್ಟ್ರಿಸಿಟಿ